ಇಯರ್ಸ್ ಚಿಕ್ಕ ಮಗುಗೂ ತಪ್ಪು ಮಾಡಿದ್ರೆ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು ಅನ್ನೋ ಬುದ್ಧಿ ಇರುತ್ತೆ. ಈಗ ಕ್ಷಿತಿ ಅನ್ನೋ ಲೈಫ್ ಸ್ಟ್ರೀಮರ್ 3 ಇಯರ್ಸ್ ಮಗುಗಿಂತ ಚಿಕ್ಕವಳಿರ್ಬೇಕು, ಇಲ್ಲ ಬುದ್ಧಿ ಇಲ್ದಿರೋ ಫೂಲ್ ಇರಬೇಕು. ಮತ್ತೆ ಮತ್ತೆ ಅವ್ರಿಗೆ ಅಪಾಲಜಿ ಕೇಳೋಕೆ ಫೋರ್ಸ್ ಮಾಡಬೇಡಿ, ಅವರನ್ನ ಅವ್ರ ಪಾಡಿಗೆ ಬಿಡಿ, ಇಲ್ಲ ಅಂದ್ರೆ ನಾವೇ ಶೇಮ್ ಮಾಡ್ಕೋಬೇಕಾಗತ್ತೆ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು ಸಿಹಿ. ಮೈ ಸ್ವೀಟ್ ಫ್ಯಾನ್ಸ್, ಅವಳು ಒಂದಲ್ಲ ಒಂದಿನ ತಾನು ಮಾಡಿದ್ದು ತಪ್ಪು ಅಂತ ತಿಳ್ಕೊತಾಳೆ. ಆಗ ಅವಳು ಮತ್ತೆ ಅವಳ ಫ್ಯಾನ್ಸ್ ನನ್ನ ಹತ್ರ ಕ್ಷಮೆ ಕೇಳ್ತಾರೆ. ಲೀವ್ ಇಟ್ ಅಂತ ಕೊನೆಯದಾಗಿ ಸೆಂಡ್ ಮಾಡಿದ್ಲು. ಮತ್ತೆ ಲಾಗೌಟ್ ಆಗಬೇಕು ಅಂತ ಕೂತಿದ್ಲು. ಆದರೆ ಸಡನ್ ಆಗಿ ಅವಳ ಸ್ಪಾನ್ಸರ್ ತಾತ ಕಮೆಂಟ್ ಮಾಡಿರೋದು ಕಾಣಿಸ್ತು. ಪುಟ, ನೀನೇನು ಬೇಸರ ಮಾಡ್ಕೋಬೇಡ, ಆ ಕ್ಷಿತಿ ಅನ್ನೋ ಹುಡುಗಿನ ಲೈವ್ ಸ್ಟ್ರೀಮಿಂಗ್ ಇಂದಾನೆ ಬ್ಯಾನ್ ಮಾಡಿಸ್ತೀನಿ ಆ ನಂತರ ಅಂತ ಹೇಳಿ ಇನ್ಕಂಪ್ಲೀಟ್ ಮಾಡಿದ್ರು. ಆದರೆ ಕಮೆಂಟ್ ಓದಿದ ಹಾಗೆ ಮತ್ತೊಂದು ಕಮೆಂಟ್ ಕೆಳಗಡೆ ಬರ್ಕೊಂಡು ಬಂತು. ಅದು ಸಿದ್ಧಾರ್ಥ್ ಭರದ್ವಾಜ್ SB ಅನ್ನೋ ನೇಮಲ್ಲಿ ಕಾಣಿಸ್ತು. ಐ ಹ್ಯಾವ್ ಆಲ್ರೆಡಿ ಬ್ಯಾನ್ಡ್ ಹರ್ ಅಂತ ಅವಳ ಡ್ಯಾಡ್ ಬರ್ದಿದ್ದ. ತಂದೆ ಕಮೆಂಟ್ ನೋಡಿ ಸ್ವೀಟ್ ಪ್ರಿನ್ಸೆಸ್ ಸ್ಟನ್ ಆಗಿದ್ಲು. ಅವಳು ಸ್ಟ್ಯಾಚು ಹಾಗೆ ಕೂತು ಪಿಳಿ ಪಿಳಿ ಕಣ್ ಮಿಟಕ್ಸ್ತಿದ್ಲು. ಮತ್ತೆ ಅವಳ ಸ್ಪಾನ್ಸರ್ ಡ್ಯಾಡಿಂದ ಕಮೆಂಟ್ ಬಂತು. ಹೇ, ಇಲ್ಲಿ ನಡೀತಿದ್ದ ಫೇಸ್ ಆಫ್ ಮುಗ್ದೋಯ್ತಾ? ಆ್ಯಕ್ಚುಲಿ ನಾನು ನಿನಗೆ 5 lakh ಅಮೌಂಟ್ನ ಟಿಪ್ ಮಾಡೋಕೆ ಹೊರಟಿದ್ದೆ. ದಸ್ ಅ ಪ್ರಾಬ್ಲಮ್ ಇನ್ ಮೈ ನೆಟ್ ಬ್ಯಾಂಕಿಂಗ್. ನಾನು ನಿನಗೆ ಟಿಪ್ ಕೊಡೋಕ್ಕಾಗದೆ ಇರೋದಕ್ಕೆ ಸಾರಿ, ಬಟ್ ನಾಳೆ ಖಂಡಿತ ನಿನಗೆ ಟಿಪ್ಸ್ ಕೊಡ್ತೀನಿ ಅಂತ ಅವನು ಹೇಳಿದ್ದ. ಸಿಹಿ ತಾನು ಭ್ರಮೇಲಿದ್ದೀನಿ ಅಂತ ಕನ್ಫ್ಯೂಸ್ ಆಗಿ ಕೂತಿದ್ಲು. ಅಷ್ಟರಲ್ಲಿ ಅವಳ ಫೋನ್ ಬೀಪ್ ಆಯಿತು. ಅವಳ ಫೋನ್ ಎತ್ಕೊಂಡ್ಲು. ಅವಳ ಡ್ಯಾಡ್ ಸಿದ್ಧಾರ್ಥ್ ಭರದ್ವಾಜ್ ಮತ್ತೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಜೊತೆಗೆ ಮೆಸೆಂಜರಲ್ಲಿ ಮೆಸೇಜ್ ಕೂಡ ಮಾಡಿದ್ದ. ಸಾರಿ, ನಾನು ಬೈ ಮಿಸ್ಟೇಕ್ ನಿನ್ನ ಬ್ಲಾಕ್ ಮಾಡಿಬಿಟ್ಟೆ. ಡೋಂಟ್ ಫೀಲ್ ಬ್ಯಾಡ್, ಲೆಟ್ಸ್ ಬಿ ಫ್ರೆಂಡ್ಸ್ ಅಗೇನ್. ಪುಟ್ಟ ಸಿಹಿ ಕಣ್ಗಳು ದೊಡ್ಡದಾದ್ವು. ಅವಳ ಡ್ಯಾಡ್ ಮೆಸೇಜನ್ನ ಮತ್ತೊಂದು 2 ಸರ್ತಿ ಓದಿದ್ಲು. ಡ್ಯಾಡ್ ಬೇಕಂತ ನಿನ್ನ ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡಿರೋದು ಅಂತ ರೋಹನ್ ಹೇಳ್ಬಿಟ್ಟಿದ್ದ. ಸಿದ್ಧಾರ್ಥಿ ಹಸಿ ಸುಳ್ಳನ್ನ ಅವಳು ಹೇಗೆ ನಂಬ್ತಾಳೆ? ಅವಳು ಮತ್ತೆ ತನ್ನ ಡ್ಯಾಡ್ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ಲು. ಇತ್ತ ಲೈವ್ ಸ್ಟ್ರೀಮಲ್ಲಿ ಸ್ವೀಟಿ ಮೊದಲನೇ ಫ್ಯಾನ್ಸ್ ಸಿದ್ಧಾರ್ಥ್ನ ಆಡ್ಕೊಂಡು ನಗೋಕ್ ಶುರು ಮಾಡಿದ್ರು. ನಾನು ಸ್ವೀಟಿಗೆ ಯಾವ ತಂದೆನೂ ಅಲ್ಲ ಅಂತ ಹೇಳಿ ಲೈವ್ ಸ್ಟ್ರೀಮಿಂಗಿಂದ ಆಚೆ ಹೋದವರು ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಸ್ಪಾನ್ಸರ್ ಮಾಡ್ಬೇಕಂದ್ರೆ ಸ್ವೀಟಿ ತನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ ಕಂಡೀಷನ್ ಹಾಕ್ದವ್ರು ಯಾರು? ಆಮೇಲೆ ಇವ್ರು ಲೈವ್ ಸ್ಟ್ರೀಮಿಂಗನ್ನೇ ಬಿಟ್ಟು ಹೊರಟೋದ್ರು. ಈಗ ಏನು ಹೇಳ್ತಿದ್ದಾರೆ ನೋಡಿ, ಅವ್ರು ಸ್ವೀಟಿಗೆ ಸ್ಪಾನ್ಸರ್ ಮಾಡೋಕೆ ಹೊರಟಿದಾರಂತೆ. ಇದನ್ನ ನಾವು ನಂಬೇಕು ಅಂತೀರಾ ಅಂತ ಕಮೆಂಟ್ಸ್ ಮಾಡಿ ಫ್ಯಾನ್ಸ್ ತಮ್ಮ ಬೇಸರನ ತೋರಿಸ್ಕೊಂಡ್ರು. ಕೆಳಗಡೆ ಸಿಹಿ ಹೇಳಿದ್ಲು, ನಾನು ನನ್ನ ಡ್ಯಾಡ್ನ ಇಷ್ಟಪಡ್ತೀನಿ, ಬಟ್ ನನ್ನ ಡ್ಯಾಡಿ ವೆರಿ ಬ್ಯಾಡ್. ಸ್ವೀಟ್ ಪ್ರಿನ್ಸಸ್ನ ಸ್ಪಾನ್ಸರ್ ತಾತ ದೊಡ್ಡ ಕತ್ತೆ, ಇನ್ನು ಸ್ಪಾನ್ಸರ್ ಡ್ಯಾಡ್ ಇನ್ನೂ ದೊಡ್ಡ ಕತ್ತೆ. ಹೌದು, ಸ್ವೀಟಿ ಮತ್ತೆ ಅವಳ ಸ್ಪಾನ್ಸರ್ಸ್ ಆರ್ ರಿಯಲಿ ಬ್ಯಾಡ್. ಮತ್ತೆ ಕಮೆಂಟ್ಸ್ಗಳು ಅವಳನ್ನ ಹುಚ್ಚಿ ಹಾಗೆ ಮಾಡಿದ್ವು. ನನ್ನ ಸ್ಪಾನ್ಸರ್ ತಾತನ ಜೊತೆ ಸೇಫ್ ಆಗಿರ್ತೀನಿ. ನಾನು ಪ್ರಾಬ್ಲಮಲ್ಲಿ ಇರುವಾಗ ನಮ್ಮ ತಾತ ಮಾತ್ರ ನನಗೆ ಹೆಲ್ಪ್ ಮಾಡೋಕೆ ಬರೋದು. ಬಟ್ ತಾತ, ನೀವಿನ್ ನನಗೆ ಇಷ್ಟೊಂದು ಟಿಪ್ಸ್ ಕೊಡಬೇಡಿ. ಯೂಶ್ವಲಿ ನೀವು ಕೊಡೋ ವರ್ಚುವಲ್ ಗಿಫ್ಟ್ ತುಂಬ ವರ್ತಿ ಆಗಿರುತ್ತೆ. ನನಗೆ ಅಷ್ಟೊಂದು ಹಣ ಬೇಕಿಲ್ಲ ತಾತ. ಮಮ್ಮಿ ಹೇಳಿದಾಳೆ ಯಾರಿಂದಲೂ ಸುಮ್ಮನೆ ಅಷ್ಟೊಂದು ಹಣ ತಗೋಬಾರ್ದು ಅಂತ ಸ್ವೀಟಿ ಹೇಳಿದ್ಲು. ಆದರೆ ಸ್ವೀಟಿ, ನಾನು ಈ ಗಿಫ್ಟ್ನ ಮತ್ತು ಟಿಪ್ಸ್ನ ನಿನಗೋಸ್ಕರ ಪ್ರೀತಿಯಿಂದ ಕೊಡ್ತಿರೋದು. ಪ್ರೀತಿಯಿಂದ ಕೊಟ್ಟದನ್ನು ನೋ ಅನ್ಬಾರ್ದು, ತಗೋಬೇಕು ಕಂದ ಅಂತ ಸ್ಪಾನ್ಸರ್ ತಾತ ಹೇಳಿದ್ರು. ಇಲ್ಲ ತಾತ, ನಂಗೆ ನಿಮ್ಮ ಹಣ ಬೇಡ. ನಾನೆಷ್ಟು ಹೇಳಿದ್ರು ನೀವಿನ ಮೇಲೆ ನನಗೆ ಟಿಪ್ ಕೊಟ್ಟರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ. ನಾನು ನಿಮ್ಮ ಜೊತೆ ಕೋಪ ಮಾಡಿಕೊಂಡು ಮಾತು ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ತಾತ ಅಂತ ಪುಟ್ಟ ಸಿಹಿ ಕೇಳಿದ್ಲು. ಓಕೆ ಪುಟ್ಟ, ನಿನಗಿಷ್ಟೊಂದು ಬೇಸರ ಆದರೆ ನಾನು ನಿನಗೆ ಹಣ ಕೊಡಲ್ಲ ಅಂತ ಸ್ಪಾನ್ಸರ್ ತಾತ ಹೇಳಿದ್ರು. ಅಭಿ ತಾನು ಕಂಡು ಹಿಡಿದ ವಿಷಯನ ಸಿದ್ಧಾರ್ಥ್ಗೆ ಹೇಳಬೇಕು ಅಂತ, ಸರ್, ಆ ಸ್ವೀಟಿ ಅನ್ನೋ ಲೈವ್ ಸ್ಟ್ರೀಮರ್ ಡೀಟೇಲ್ಸ್ ಸಿಕ್ತು. ಮೋಸ್ಟ್ಲಿ ಅವಳು ಚಿಕ್ಕವಳು ಅನ್ನೋ ಕಾರಣಕ್ಕೆ ಅವಳ ಪ್ರೊಫೈಲ್ನ ತಂದೆ ತಾಯಿ ಐಡಿಯಿಂದ ಕ್ರಿಯೇಟ್ ಮಾಡಿದಾಳೆ. ಅವಳ ತಂದೆ ಹೆಸರು ಮೌರ್ಯ ಅಂತ, ಇನ್ನ ತಾಯಿ ಅವ್ನಿ ಅಂತ ಲ್ಯಾಪ್ಟಾಪ್ ತಂದು ಸಿದ್ಧಾರ್ಥ್ ಮುಂದೆ ಇಟ್ಟು ತೋರಿಸ್ದ. ಸಿದ್ಧಾರ್ಥ್ ಸ್ಟನ್ ಆದ. ಮೌರ್ಯ ಮತ್ತು ಅವ್ನಿ? 1 ನಿಮಿಷದ ಸೈಲೆನ್ಸ್ ನಂತರ ಸಿದ್ಧಾರ್ಥ್ ಹೇಳ್ದ, ಅಭಿ, ಆಯ್ರಾ ಶರ್ಮಾ ಇನ್ಫಾರ್ಮೇಶನ್ ರೀಕಲೆಕ್ಟ್ ಮಾಡು. ಅವಳು ಮತ್ತು ಅವಳ ಮಗಳ ಸಂಪೂರ್ಣ ಡೀಟೇಲ್ಸ್ ನನಗೆ ಬೇಕು. ಅಭಿ ಕನ್ಫ್ಯೂಸ್ ಆದ. ಆದರೆ ಸರ್, ನಾವು ಆಲ್ರೆಡಿ ಆಯ್ರಾ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಲ್ಲ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ.
ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ತುಂಬಾ ಸಾರಿ ಕೇಳಿ ಕೇಳಿ ಬೇಸರ ಆಗಿದೆ. ಇದಕ್ಕೂ ಅವಳಿಗೂ ಏನ್ ಸಂಬಂಧ ಅಂತ ಕೇಳ್ದ. ಓ, ಆಯ್ರಾ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅಂತ ಹೇಳಿದೆ. ಬಟ್ ನೀವು ಕಲೆಕ್ಟ್ ಮಾಡಿದ ಡೀಟೇಲ್ಸ್ ಅಲ್ಲಿ ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಇರಲಿಲ್ಲ. ಬಟ್ ಶಿ ಇಸ್ ಡಾಕ್ಟರ್ ಸಂಯುಕ್ತ ರೈಟ್ ಅಂತ ಕೇಳ್ದ. ಸೆಕ್ರೆಟರಿ ಅಭಿ ತಲೆ ತಗ್ಸಿ, ಎಸ್ ಬಾಸ್, ನಾನು ಇನ್ನೊಮ್ಮೆ ಆಯ್ರಾ ಶರ್ಮಾ ಡೀಟೇಲ್ಸ್ನ ಚೆಕ್ ಮಾಡ್ತೀನಿ, ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸಿ ರಿಪೋರ್ಟ್ ಮಾಡ್ತೀನಿ ಅಂತ ಅಂದ. ಇತ್ತ ಶರ್ಮಾ ಬಂಗ್ಲೆಯಲ್ಲಿ ಅಖಿಲೇಶ್ ಶರ್ಮಾ ತಮ್ಮ ಬೆಡ್ಡಲ್ಲಿ ಕಾಲ್ ಚಾಚಿ ಮಲಗಿದ್ರು. ಅವ್ರ ದುರ್ಬಲವಾದ ದೇಹ ಸಾವಿಗೆ ಹತ್ರವಾಗಿತ್ತು. ಫೋನ್ ಸೈಡಲ್ಲಿಟ್ಟ ಅವರು ತಮ್ಮ ಮೇಲ್ಗಡೆ ಸ್ಲ್ಯಾಬ್ನೇ ದಿಟ್ಟಿಸಿ ನೋಡ್ತಿದ್ರು. ಅವ್ರ ಬೆಡ್ರೂಮಿನ ಆಚೆ ಯೋಗಿನಿ ಶರ್ಮಾ ಆಳುಗಳಿಗೆ ಹೇಳ್ತಿದ್ಲು, ಅಪ್ಪಂಗೆ ಊಟದ ಮೇಲೆ ಫುಡ್ ಮೇಲೆ ಯಾವ್ದೇ ಆಸಕ್ತಿ ಇಲ್ಲ, ಅವ್ರು ಏನೇ ಕೊಟ್ರೂ ತಿಂತಾ ಇಲ್ಲ. ನೀವ್ ಅವ್ರ ಮುಂದೆ ಪ್ಲೇಟ್ ಇಡೋದು ಮತ್ ಎತ್ಕೊಂಡ್ ಬರೋದು ಅಷ್ಟೇ ನಡೀತಿರೋದು. ಒಂದ್ ಕೆಲ್ಸ ಮಾಡಿ, ಇನ್ ಮುಂದೆ ಅವರಿಗೆ ಲಿಕ್ವಿಡ್ ಆಹಾರ ಕೊಡಿ, ಏನೇ ಕೊಟ್ರೂ ಅದ್ರಲ್ಲಿ ನ್ಯೂಟ್ರಿಷನ್ಸ್ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಆರ್ಡರ್ ಮಾಡ್ತಿದ್ಲು. ಅಖಿಲೇಶ್ ತಮ್ಮ ತಲೆನ ಹೊರಳಿಸಿ ಡೋರ್ ಕಡೆ ನೋಡಿದ್ರು. ಅಲ್ಲಿ ಯೋಗಿನಿ ತನ್ನ ನೇರವಾದ ಬಾಡಿನ ಇನ್ನಷ್ಟು ಸ್ಟ್ರೈಟ್ ಮಾಡ್ಕೊಂಡು ಆ ಮನೆ ಯಜಮಾನಿ ಅನ್ನೋ ಹಾಗೆ ದರ್ಪದಲ್ಲಿ ನಿಂತಿದ್ಲು. ಅವಳು ನಿಜವಾಗ್ಲೂ ಅಖಿಲೇಶ್ ಶರ್ಮಾ ಮಗಳೇ ಅಲ್ಲ. ಅಡಾಪ್ಟ್ ಮಾಡ್ಕೊಂಡಿರೋ ಯೋಗಿನಿಗೆ ತನ್ನ ತಂದೆ ಅಲ್ಲದ ತಂದೆ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲ. ಅದೆಲ್ಲ ತೋರಿಕೆ ಪ್ರೀತಿ ಅನ್ನೋದು ಸ್ವತಃ ಅಖಿಲೇಶ್ಗೂ ಅನುಭವ ಆಗಿತ್ತು. ಅವರ ಕಣ್ಣಂಚಲ್ಲಿ ಒಂದು ಹನಿ ನೀರಿತ್ತು. 25 ವರ್ಷದ ಹಿಂದೆ ವಸುಂಧರಾ ಮಂಗಳೂರನ್ನ ಅಖಿಲೇಶ್ ಶರ್ಮಾನ ಬಿಟ್ಟು ಕಣ್ಮರೆಯಾಗಿದ್ಲು. ಆ ಶಾಕಿಂದ ಅವರು ತುಂಬಾ ದಿನ ಮೌನ ವಹಿಸಿದ್ರು. ಅವಳನ್ನ ಹುಡುಕ್ತಿರೋ ಜಾಗನೇ ಇರಲಿಲ್ಲ. ಫೈನಲಿ ಅವರು ವಸುಂಧರಾನ ಬೆಂಗಳೂರಲ್ಲಿ ಕಂಡ್ರು. ಅವರು ವಸುಂಧರಾನ ಹುಡುಕುವಷ್ಟು ಹೊತ್ತಿಗೆ ತುಂಬಾ ಬದಲಾವಣೆಗಳು ಆಗೋಗಿತ್ತು. ಬೆಂಗಳೂರಲ್ಲಿ ಬೇರೆ ಯಾರ್ದೋ ಜೊತೆ ಮದುವೆ ಆಗಿದ್ಲು. ಅವಳಿಗೊಂದು ಪುಟ್ಟ ಮಗುನೂ ಇತ್ತು. ಅಖಿಲೇಶ್ ಶರ್ಮಾ ಕೊನೆಯದಾಗಿ ಅವಳನ್ನ ಮೀಟ್ ಮಾಡಿದಾಗ ವಸುಂಧರಾ ಹೇಳಿದ್ಲು, ಅಖಿಲೇಶ್, ನೀವ್ ನನ್ನನ್ನ ಮರೆತುಬಿಡಿ, ಇನ್ಯಾವತ್ತೂ ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬರ್ಬೇಡಿ. ನಾನು ಸೂರ್ಯಪ್ರಕಾಶ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ. ನಮ್ಮ ಮಧ್ಯ ಒಳ್ಳೆ ಬಾಂಧವ್ಯ ಇದೆ. ನಿಮ್ಮಿಂದ ಅದು ಹಾಳಾಗೋದು ನನಗಿಷ್ಟ ಇಲ್ಲ. ನನ್ನ ಸಂಸಾರಕ್ಕೆ ತೊಂದರೆ ಆಗೋದನ್ನ ನಾನು ಸಹಿಸಲ್ಲ ಅಂತ ಒರಟಾಗಿ ಹೇಳಿ ಹೊರಟೋಗಿದ್ಲು. ಅಖಿಲೇಶ್ ವಸುಂಧರಾನ ತುಂಬಾ ಪ್ರೀತಿಸ್ತಿದ್ದ. ಅವಳಿಗೆ ಮದುವೆ ಆಗಿ ಮಗು ಆದ್ರೂ ಅವನಿಗೆ ಮ್ಯಾಟರ್ ಆಗಿರ್ಲಿಲ್ಲ. ಬಲವಂತದಿಂದಾದ್ರೂ ಸರಿ ಅವಳನ್ನ ತನ್ನ ಜೊತೆ ಇಟ್ಕೋಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಆಯ್ತು. 4 ಜನ ಗೂಂಡಾಗಳಿಗೆ ಹಣ ಕೊಟ್ಟು ವಸುಂಧರಾನ ಕಿಡ್ನಾಪ್ ಮಾಡೋಕ್ ಹೇಳಿದ್ರು. ಯಾವ್ದೇ ಕೆಟ್ಟ ಉದ್ದೇಶಕ್ಕಾಗಲ್ಲ, ಅವಳು ತನ್ನವಳಾಗೇ ಇರಬೇಕು ಅನ್ನೋ ಹುಚ್ಚು ಪ್ರೀತಿಯಿಂದ ಅವ್ರು ಹಾಗೆ ಮಾಡಿದ್ರು. ಆಚೆ ಅವ್ರ ಕಣ್ಮುಂದೆ ಆ ಹಠಮಾರಿ ಹೆಣ್ಣು 4 ಜನ ಗೂಂಡಾಗಳನ್ನ ಹೊಡೆದಾಕಿದ್ಲು. ನೀವು ಯಾವ್ದಾದ್ರೂ ಸಂಸ್ಕಾರ ಇರೋ ಒಳ್ಳೆ ಹೆಣ್ಣನ್ನ ಮದುವೆ ಆಗಿ, ನಿಮ್ಗೂ ನಿಮ್ದೇ ಆದ ಸಂಸಾರ ಮಕ್ಕಳು ಇದ್ದಾಗ ಜೀವನ ಸುಂದರವಾಗಿರುತ್ತೆ. ನಾನು ನಿಮ್ಗೆ ಚೀಟ್ ಮಾಡಿ ಬಂದವಳು. ನನ್ನ ಮೇಲಿನ ಪ್ರೀತಿ ಮೋಹನ ಇಲ್ಲೇ ಬಿಟ್ಬಿಡಿ. ನನ್ನ ಮರೆತು ನಿಮ್ಮ ಸುಂದರವಾದ ಬಾಳನ್ನ ಕಟ್ಕೊಳ್ಳಿ ಅಂತ ಹೇಳಿ ಅವಳು ಹೊರಟೋಗಿದ್ಲು. ವಾಪಸ್ ಮಂಗಳೂರಿಗೆ ಬಂದ ಅಖಿಲೇಶ್ ಶರ್ಮಾ ತುಂಬಾ ಸ್ಟ್ರಾಂಗ್ ಆಗಿದ್ರು. ಜನ ಅವರನ್ನ ನೋಡಿ ಭಯ ಪಡೋ ಹಾಗೆ ಬದುಕ್ತಿದ್ರು. ಆದ್ರೆ ಅವರು ಮದುವೆ ಆಗೋ ಯೋಚನೆಯಿಂದ ಆಚೆ ಬಂದ್ರು. ಯಾವತ್ತೂ ಮತ್ತೊಬ್ಬಳನ್ನ ಮದುವೆ ಆಗೋ ಕನ್ಸ್ ಕಾಣ್ಲಿಲ್ಲ. ಕೊನೆಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು. ವಸುಂಧರಾಗೆ ಹುಟ್ಟಿದ್ದು ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಅವರು ಕೂಡ ಯೋಗಿನನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಆ ಇನ್ಸಿಡೆಂಟ್ ನಂತರ ಯಾವತ್ತೂ ವಸುಂಧರನ ಮೀಟ್ ಮಾಡೋಕ್ ಹೋಗಿರ್ಲಿಲ್ಲ. ಈಗ ಅವ್ರಿಗೆ ತುಂಬಾ ಪಶ್ಚಾತ್ತಾಪ ಆಗ್ತಿತ್ತು. ಅವತ್ತು ವಸುಂಧರಾ ತನ್ನ ಮರೆತು ಬೇರೆ ಮದುವೆ ಆಗು ಅಂದಾಗ ಕೋಲೆ ಬಸವನ್ ಹಾಗೆ ತಲೆ ಆಡಿಸಿ ಬರೋದ್ಕಿಂತ ಅವಳನ್ನ ತಮ್ಮ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿ ಇರಬಹುದಿತ್ತು. ವಸುಂಧರಾ ತನ್ನ ಜೊತೆ ಇದ್ರೆ ಅವಳನ್ನ ಸಾಯೋಕೆ ಬಿಡ್ತಾನೆ ಇರ್ಲಿಲ್ಲ. ಅವಳು ಹೇಗ್ ತಿರ್ಕೊಳ್ಳೋಕ್ ಸಾಧ್ಯ? ಇನ್ನು ಅವ್ರಿಗೆ ವಸುಂಧರಾ ಸಾವು ಮಿಸ್ಟೀರಿಯಸ್ ಅನಿಸ್ತಿತ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.